ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಬಹಳನೇ ರುಚಿಯಾಗಿ 1 kg ಮಟನ್ ಬಿರಿಯಾನಿನ ತುಂಬಾನೇ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೋಟೆಲ್ ಹಾಗೆ ರೆಸ್ಟೋರೆಂಟ್ ಶೈಲಿನಲ್ಲಿ ಮನೆಯಲ್ಲಿ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ತುಂಬಾನೇ ಸುಲಭವಾಗಿ 1 kg ಮಟನ್ ಬಿರಿಯಾನಿನ ನೀವು ಕೂಡ ಮಾಡ್ಕೋಬಹುದು. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಇದೇ ರೀತಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಇದನ್ನ ಒಂದು ಸಲ ತಿನ್ಬಿಟ್ರೆ ಒಂದ್ ಮೂರ್ ಅಂತೀರ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮಟನ್ ಬಿರಿಯಾನಿನ ಮಾಡಲಿಕ್ಕೆ 1 kg ಅಷ್ಟು ಎಳೆದಾಗಿರ್ತಕ್ಕಂಥ ಮಟನ್ನ ಕಟ್ ಮಾಡಿಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮಟನ್ ಬಿರಿಯಾನಿ ಮಾಡೋದಾದ್ರೆ ಟಗರು ಮಟನ್ ಏನಾದ್ರೂ ಸಿಕ್ಕಿದ್ರೆ ತಗೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ಸಿಗ್ಲಿಲ್ಲ ಅಂತಂದ್ರೆ ಎಳೆದಾಗಿರ್ತಕ್ಕಂಥ ಯಾವ ಮಟನ್ ಬೇಕಿದ್ರು ತಗೋಬಹುದು. ನಾನಿವತ್ತು ಸರಿಯಾದ ಅಳೆತನಲ್ಲಿ 1 kg ಮಟನ್ ಬಿರಿಯಾನಿನ ಯಾವ ರೀತಿ ಹೋಟೆಲ್ ಶೈಲಿನಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಮಟನ್ನ ಕುಕ್ಕರ್ಗೆ ಸೇರಿಸ್ಕೊಂಡು 3 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಬನ್ನಿ ಮಟನ್ನ ಬೇಯಿಸ್ಕೊಳ್ಳೋಣ. ಮಟನ್ನ ಬೇಯಿಸ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಟನ್ನ ಸೇರಿಸ್ಕೊಳ್ಳೋಣ. ಈಗ ಮಟನ್ಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ಳೋಣ. ನೀವು 2 ಸಲ ಸೇರಿಸೋದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಒಂದೇ ಸಲ ಈ ರೀತಿ ಉಪ್ಪನ್ನ ಸೇರಿಸ್ಕೋಬಹುದು. ಈ ರೀತಿ ಮಟನ್ ಬೇಯಿಸಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಮಟನ್ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಟನ್ನ ಮಿಕ್ಸ್ ಮಾಡಿಕೊಂಡು 1 ರಿಂದ 2 ನಿಮಿಷ ಎಣ್ಣೆ ಜೊತೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಟನ್ನು ಸ್ವಲ್ಪ ಎಣ್ಣೆ ಜೊತೆನಲ್ಲಿ ಫ್ರೈ ಆಗಿ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆದ್ಮೇಲೆ ಇದಕ್ಕೆ 2 ಗ್ಲಾಸಿನಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಎಳೆ ಮಟನ್ನ ತಗೊಂಡಿರೋದ್ರಿಂದ 3 ವಿಷಲ್ ಬೇಯಿಸ್ಕೊಳ್ತಾ ಇದ್ದೀನಿ. ಬಲ್ತಿರ್ತಕ್ಕಂಥ ಮಟನ್ ಏನಾರು ತಗೊಂಡ್ರೆ ಒಂದು 4 ರಿಂದ 5 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಮಟನ್ ಬೇಯೋ ಅಷ್ಟರಲ್ಲಿ ಅಕ್ಕಿನ ನೆನೆಸ್ಕೊಳ್ಳೋಣ. ಅಕ್ಕಿನ ಈ ರೀತಿ ನೆನೆಸಿ ನಾವು ಬಿರಿಯಾನಿಗೆ ಸೇರಿಸ್ಕೊಳ್ಳೋದ್ರಿಂದ ಬಹಳ ಉದುರಾಗಿ ರೆಡಿ ಆಗತ್ತೆ. ನಾನು 1 kg ಮಟನ್ನ ತಗೊಂಡಿರೋದ್ರಿಂದ 1 kg ಅಷ್ಟು ಜೀರಾ ರೈಸ್ ಅನ್ನ ತಗೊಂಡಿದ್ದೀನಿ. ನೀರನ್ನ ಸೇರಿಸ್ಲಿಕ್ಕೆ ಅಳತೆ ಗೊತ್ತಾಗ್ಲಿ ಅಂತ ಈ ರೀತಿ ಗ್ಲಾಸ್ ನಲ್ಲಿ ಅಳತೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅಕ್ಕಿನ ನೆನೆಸಿ ಸೇರಿಸ್ಕೊಳ್ಳೋದಾದ್ರೆ 1.5 ಪಟ್ಟು ನೀರನ್ನ ಸೇರಿಸ್ಕೋಬೇಕು. ನಾನೀಗ 1 kg ರೈಸ್ ಅನ್ನ ತಗೊಂಡಿದ್ದೆ. ಗ್ಲಾಸ್ ನಲ್ಲಿ ಇದು 3 ಗ್ಲಾಸಿನಷ್ಟು ರೈಸ್ ಆಗಿದೆ. ಈ 3 ಗ್ಲಾಸ್ಗೆ ನಾವು 4.5 ಗ್ಲಾಸಿನಷ್ಟು ನೀರನ್ನ ಸೇರಿಸ್ಕೋಬೇಕು. ಅಕ್ಕಿನ ನೆನೆಸಿ ಸೇರಿಸ್ಕೊಳ್ಳೋದಾದ್ರೆ, ಅಕ್ಕಿನ ನೆನೆಸ್ದೇನೆ ನಾವು ಸೇರಿಸ್ಕೊಳ್ಳೋದಾದ್ರೆ 1 to ಡಬಲ್ ಸೇರಿಸ್ಕೋಬೇಕಾಗತ್ತೆ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸಿನಷ್ಟು ನೀರನ್ನ ಸೇರಿಸ್ಕೋಬೇಕು. ಈ ಜೀರಾ ರೈಸ್ ಏನಿದೆ ಇದನ್ನ ತೊಳೆಯೋದಕ್ಕೆ ಹೋಗ್ಬಾರ್ದು. ಹಾಗೇನೆ ನೀರನ್ನ ಹಾಕಿ ಒಂದು 20 ರಿಂದ 25 ನಿಮಿಷ ನೆನೆಲಿಕ್ಕೆ ಬಿಟ್ಬಿಡೋಣ. ಜೀರಾ ರೈಸ್ ನಲ್ಲಿ ಅರೋಮಾ ಇರುತ್ತೆ, ಹಾಗಾಗಿ ರೈಸ್ ಅನ್ನ ತೊಳಿದೇನೆ ಒಂದು 20 ರಿಂದ 25 ನಿಮಿಷ ನೆನೆಸ್ಕೋಬೇಕು. ಈಗ 3 ವಿಷಲ್ ಆಗಿದೆ. ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಅನ್ನ ಓಪನ್ ಮಾಡೋಣ. ನೋಡ್ಬೋದು ಸ್ನೇಹಿತರೆ, ಮಟನ್ ಅಷ್ಟೇ 3 ವಿಷಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಮಟನ್ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಈಗ ಮಟನ್ನ ಬೇಯಿಸ್ಕೊಂಡಿದ್ದಾಗಿದೆ. ಬಿರಿಯಾನಿನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ಮನೆಯಲ್ಲಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ಈಗ ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಎಣ್ಣೆ ಜೊತೆನಲ್ಲಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ.
ನಾನಿಲ್ಲಿ 1 kg ಅಷ್ಟು ಬಿರಿಯಾನಿನ ಮಾಡ್ತಾ ಇರೋದ್ರಿಂದ 1/4 kg ಅಷ್ಟು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಳೋಣ. ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ. 2 ಟೊಮೆಟೊನು ಕೂಡ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆ ಜೊತೆನಲ್ಲಿ ಫ್ರೈ ಆಗಬೇಕು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 2 ರಿಂದ 3 ನಿಮಿಷ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲಾ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಮೆಣಸಿನಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ರುಬ್ಬಿ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿರೋದ್ರಿಂದ 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಪುಡಿನ ಸೇರಿಸ್ಕೊಳ್ಳೋಣ. ಬಿರಿಯಾನಿ ಪುಡಿನ ನೀವು ಅಂಗಡಿಗೆ ಬೇಕಿದ್ರೂ ಸೇರಿಸ್ಕೋಬಹುದು, ಅಥವಾ ಮನೆಯಲ್ಲೇ ಮಾಡ್ಕೊಂಡಿದ್ರೆ ಅದನ್ನೇ ಬೇಕಿದ್ರೆ ಸೇರಿಸ್ಕೋಬಹುದು. ಇದ್ರ ಜೊತೆಗೇನೆ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಅರ್ಧ ಕಟ್ಟಿನಷ್ಟು ಪುದೀನ ಸೊಪ್ಪು. ಆಲ್ರೆಡಿ ನಾನು ಉಪ್ಪನ್ನ ಮಟನ್ ಬೇಯಿಸಬೇಕಾದ್ರೆ ಸೇರಿಸ್ಕೊಂಡಿರೋದ್ರಿಂದ ಉಪ್ಪನ್ನ ಸೇರಿಸ್ತಾ ಇಲ್ಲ. ನೀವು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸೇರಿಸಿ ಆದಮೇಲೆ ರುಚಿ ಏನಾದ್ರು ಕಡಿಮೆ ಇದ್ರೆ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಈಗ ಈ ಮಸಾಲ ಪದಾರ್ಥ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಮತ್ತೆ ಈ ಒಗ್ಗರಣೆ ಜೊತೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಮಸಾಲನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಮಟನ್ನ ಸೇರಿಸ್ಕೊಳ್ಳೋಣ. ಮಟನ್ನ ಸೇರಿಸಿ ಆದಮೇಲೆ ನೀರನ್ನು ಸೇರಿಸ್ಕೊಳ್ಳೋಣ. ಇದೇ ಗ್ಲಾಸಲ್ಲಿ 3 ಗ್ಲಾಸಿನಷ್ಟು ನಾನು ಜೀರಾ ರೈಸನ್ನು ಸೇರಿಸ್ಕೊಂಡಿದ್ದೆ. ಇವಾಗ ಇದೇ ಗ್ಲಾಸಲ್ಲಿ ನಾನು 4.25 ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಆಲ್ರೆಡಿ ಮಟನ್ನ ಬೇಯಿಸಬೇಕಾದ್ರೆ 2 ಗ್ಲಾಸಿನಷ್ಟು ನೀರನ್ನು ಸೇರಿಸಿರೋದ್ರಿಂದ ಈಗ ಮತ್ತೆ 2.5 ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ನಾವು ಅಕ್ಕಿನ ನೆನೆಸಿ ಸೇರಿಸ್ಕೊಳ್ತಾ ಇರೋದ್ರಿಂದ 3 ಗ್ಲಾಸ್ ಅಕ್ಕಿಗೆ 4.25 ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ನೆನೆಸದೆ ಸೇರಿಸೋದಾದ್ರೆ 6 ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿ ಬರೋವರೆಗೂ ಒಂದು 4 ರಿಂದ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಮಟನ್ ಅಷ್ಟೇ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಕೆಲವರು ಮಟನ್ ಬಿರಿಯಾನಿಗೆ ಮೊಸರನ್ನ ಸೇರಿಸ್ತಾರೆ. ಮೊಸರನ್ನ ಸೇರಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ, ಬಹಳನೇ ರುಚಿಯಾಗಿರುತ್ತೆ. ಈಗ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ನಾನು 1 kg ಮಟನ್ ಬಿರಿಯಾನಿನ ಮಾಡ್ತಾ ಇರೋದ್ರಿಂದ 1 kg ಅಷ್ಟು ಜೀರಾ ರೈಸನ್ನ ನೆನೆಸಿಟ್ಕೊಂಡಿದ್ದೆ, ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಟನ್ ಜೊತೆನೆಲ್ಲ ಅಕ್ಕಿ ಚೆನ್ನಾಗಿ ಬೇರಿಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿನ ನೆನೆಸಿ ನಾವು ಸೇರಿಸ್ಕೊಂಡಿರೋದ್ರಿಂದ ಒಂದೇ ಒಂದು ವಿಷಲ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಏಕೆಂದರೆ ಆಲ್ರೆಡಿ ಮಟನ್ನು ಕೂಡ 3 ವಿಷಲ್ ಬೇಯಿಸ್ಕೊಂಡು ಸೇರಿಸ್ಕೊಂಡಿದ್ದೀವಿ. ಅಕ್ಕಿನೂ ಕೂಡ ನೆನೆಸ್ಕೊಂಡು ಸೇರಿಸಿರೋದ್ರಿಂದ 1 ವಿಷಲ್ ಸಾಕಾಗತ್ತೆ. 2 ರಿಂದ 3 ವಿಷಲ್ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಹಿಂಗೆ ಅನ್ನ ಎಲ್ಲ ಮುದ್ದೆ ಥರ ಆಗ್ಬಿಡುತ್ತೆ. ಹಾಗಾಗಿ 1 ವಿಷಲ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಸ್ವಲ್ಪ ಕುದಿ ಬರೋವರೆಗೂ ವೇಟ್ ಮಾಡಿ, ಅದಾದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಬೇಯಿಸ್ಕೊಳ್ಳೋಣ. ಈಗ ಒಂದು 2 ನಿಮಿಷ ಕುದಿ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಬೇಯಿಸ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿನ ಒಂದು 20 ರಿಂದ 25 ನಿಮಿಷ ನೆನೆಸಿರೋದ್ರಿಂದ ಅಕ್ಕಿ ಹೊಡೆದೋಗ್ಬಿಡುತ್ತೆ. ಒಂದು ವಿಷಲ್ ಆಗಿದೆ. ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಅನ್ನ ಓಪನ್ ಮಾಡೋಣ.
ನೋಡ್ಬೋದು ಎಷ್ಟು ಸಖತ್ತಾಗಿ ಮಟನ್ ಬಿರಿಯಾನಿ ರೆಡಿ ಆಗಿದೆ ಅಂತ. ನಾನು ತೋರಿಸ್ತಕ್ಕಂಥ ಅಳತೆನಲ್ಲಿ ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಂಡ್ರೆ ಇದೇ ರೀತಿ ಮಟನ್ ಬಿರಿಯಾನಿ ನಿಮ್ಗೂ ಕೂಡ ರೆಡಿ ಆಗುತ್ತೆ. ಒಂದೊಂದು ಪೀಸ್ನ ತಿನ್ಬೇಕಾದ್ರೂ ಅಷ್ಟೇನೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಒನ್ ಮೋರ್ ಅಂತ ಕೇಳಿ ಬಡಿಸ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನೋಡೋದ್ರಲ್ಲ, ತುಂಬಾ ಸುಲಭವಾಗಿ ಮಟನ್ ಬಿರಿಯಾನಿ ಮಾಡೋದನ್ನ ತೋರಿಸಿದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನೀವು ಕೂಡ ಈ ಮಟನ್ ಬಿರಿಯಾನಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.